ಸಿಕ್ಕಾಪಟ್ಟೆ ಹೊಟ್ಟೆ ನೋಯ್ತಾಯ್ತು ಹೋಗುತ್ತೆ. ಅವಾಗಿಂದ ಹೊಟ್ಟೆ ನೋವು. ಅಪ್ಪ ಅದು ಯಾಕೆ ಇಷ್ಟೊಂದು ಹೊಟ್ಟೆ ನೋವು ಏನೋ. ಯಪ್ಪ ನನಗಂತೂ ಸಖತ್ತ ಹೊಟ್ಟೆ ನೋಯ್ತಾಯ್ತು. ಯಾಕಮ್ಮ ಯಾಕೆ ಹಿಂಗೆ ಓಡಾಡ್ತೀಯ? ಯಾಕೆ ಚೆನ್ನಾಗಿಲ್ವೇ? ಯಾಕ ಇಲ್ಲ ಕಣ್ಮಮ್ಮ, ಯಾಕೋ ಚೆನ್ನಾಗಿಲ್ದಂಗೆ ಆಗೈತೆ. ಯಾಕೋ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು. ಅದು ಯಾಕೋ ಇಷ್ಟೊಂದು ಹೊಟ್ಟೆ ನೋವು ಏನೋ ಒಂದು ಗೊತ್ತಾಗ್ತಿಲ್ಲ. ಸಖತ್ತು ಹೊಟ್ಟೆ ನೋಯ್ತಾಯ್ತು. ಯಪ್ಪ ನನಗಂತೂ ಅಷ್ಟಿಷ್ಟು ಹೊಟ್ಟೆ ನೋಯ್ತಾ ಇಲ್ಲ. ಸಖತ್ತು ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು. ಏನು ಮಾಡೋಣ ಮಮ್ಮ? ಇಟ್ಟು ಕಿತ್ಕೊಬತ್ತೀನಿ ತಡಿಯಮ್ಮ, ಹೋಗಿ ಹಂಗಾರೆ ಒಂದು 4-5 ಎಳೆ ಕಿತ್ಕೊಬತ್ತೀನಿ. ಒಂದು 2 ಕುಡಿದ್ಬಿಡು. ಒಂದು ಈಟು ಸಕ್ಕರೆ ಹಾಕ್ಕೊಂಡು ಕುಡಿದ್ಬಿಡು, ಸರಿ ಆಗುತ್ತೆ, ಏನಾಗಲ್ಲ. ಹಿಂಗೆ ಒಂದಿಟ್ಟು ಬಿಸ್ಕು ಸ್ಯಾನೆ ಎಲ್ಲಮ್ಮ. ಈ ಬಿಸಿಲಿಗೆ ಮಜ್ಜಿಗೆ ಮೊಸರು ಎಲ್ಲನ ಒಂದಿಟ್ಟು ಸ್ಯಾನೆ ಉಣ್ಬೇಕು, ಎಳ್ಳಿರೋದು ಕುಡಿಬೇಕು. ದಿನ ಒಂದೊಂದು ಎಳ್ಳೀರು ಕುಡಿದ್ರು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ನಾನು ಅದಕ್ಕೆ ದಿನ ಒಂದೊಂದು ಎಳ್ಳೀರು ಕುಡಿದ್ಬಿಡ್ತೀನಿ. ನೀನು ದಿನ ಒಂದೊಂದು ಎಳ್ಳೀರು ಕುಡಿ ಹೇಳ್ತೀನಿ. ಕಿತ್ಕೊಬತ್ತೀನಿ. ಏನು ಇದಾವೆ ಏನು ಬಸಣ ಏನು ಅಂಬಲ್ಲ. ಕಿತ್ಕೊಂಡು ಕುಡಿಯೋ ಮರ ಏನು ನಾವು ಕುಡಿದ್ಬಿಟ್ಟು ಅವು ಉಳ್ಕೊಂಬ್ಲಿ ಸಾಕು, ನಮಗೇನು ಅಂಬುತ್ತಿ. ಪಾಪ ಯಾತೋ ಅಂಬಲ್ ಕಣಪ್ಪ. ನಾವು ಹೊಲ್ದಾಗಳಿದ್ದು ಯಾತು ತಿಂದ್ರು ಯಾತು ಬಿಟ್ರು ನಮ್ಮನ್ನು ಯಾತೋ ಅಂಬಲ್ಲ. ಆ ಪಾಟಿ ನುಗ್ಗೆಕಾಯಿ ಹಿಡ್ದೇವೆ, ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲ ನಾವು ತಿಂದಿರೋದೇ. ಏನ ತಕ ಹೊಲ್ದಾಗಳು ನೀವು ತಿಂದು ಬಿಟ್ಟಿರೋದು ಉಳ್ಕೊಂಬ್ಲಿ ಅಂಬುದು ಬಸಣಯ್ಯ. ತಾಂಬೈತೀನಿ ಕುಡಿ ಮಂತಿ. ಯಾಕ ಕಣ್ಮಮ್ಮ ಗೊತ್ತಿಲ್ಲ, ಒಂಥರಲ್ಲ ಈಟಾಗೆ ಹೊಟ್ಟೆ ನೋವು ಬಂದಂಗೆ ಆಗುತ್ತೆ. ಅದು ಯಾಕೆ ಹಿಂಗೆ ಆಗುತ್ತೋ ಏನೋ ಒಂದು ಗೊತ್ತಾಗಲ್ಲ ನನಗಂತೂ. ಒಂಥರ ಹೋಗು, ಯಾಕೆ ಇಷ್ಟೊಂದು ಹೊಟ್ಟೆ ನೋವು ಅನಿಸುತ್ತೆ ನನಗೆ. ಒಳಗಿರ್ತೀನಿ ಕಣ್ಮಮ್ಮ, ಅಲ್ಲಿ ಕೂತ್ಕೊಂಡಿರ್ತೀನಿ. ಕಿತ್ಕೊಂಬಂದ್ರೆ ಮಾತಾಡ್ಸ. ಸರಿ ಆಯ್ತು ಹೇಳಿ ಕಿತ್ಕೊಬತ್ತೀನಿ. ಹೋಗಿ ಒಳಗೆ ಕುಕ್ಕ ಸಣ್ಣನ ನೀರು ಕುಡ್ದು ಹಿಂಗೆ ಉಲ್ಟ್ಕೆ. ಇನ್ನೊಂದು ಹಿಂಗೆ ಉಲ್ಟ್ಕೊಂಡಿರು. ನೀರು ಹೆಂಗೆ ಕುಡಿಬೇಡ, ಎಳ್ಳೀರು ಕುಡಿ ಮೈಂತಿ. ಒಂದು 2 ಎಳ್ಳೀರ ಕೊಟ್ಟತ್ರೆ ಸರಿ ಆಗುತ್ತೆ. ತೀರ ಕಲ್ ಸಕ್ಕರೆ ಹಾಕ್ಯಂಡ ಯಾತನ ಹಾಕ್ಯಂಡು ಕುಡಿ ಮೈಂತಿ. ಆವಾಗಲೇ ಹಂಗೆ ಅಂದಿದ್ರೆ ಆಗ್ಲೇನೆ ಕಿತ್ಕೊಬತ್ತಿದ್ದೆ. ಹೋಗಿ ಎಂಥ ಕೆಲಸ ಮಾಡ್ದಮ್ಮ. ಸಖತ್ತು ಹೊಟ್ಟೆ ನೋವ್ತಾಯ್ತೆ. ಯಪ್ಪ ಯಾಕೆ ಇಷ್ಟೊಂದು ಹೊಟ್ಟೆ ನೋವು ಅಮ್ಮ. ಅಯ್ಯೋ, ನಾನು 9 ತಿಂಗಳು ತಕ್ಕ ಹೋಗೋಣ ನನ್ನ ಕೆಲಸಕ್ಕೆ ಅಂದರೆ ಬರೀ ಯಾವುದಾದ್ರೂ ಒಂದು ಬರ್ತಾವೆ. ಹೋಗತ್ತೆ ಚೆನ್ನಾಗಿ ದುಡ್ಕಮ್ಮನ ಅಂತಂದರೆ ಹಿಂಗೆ ನೋಡಿ ದೇವ್ರು ಯಾವುದಾನ ಒಂದು ಕೊಟ್ಬಿಡ್ತಾನೆ. ಅಯ್ಯೋ ಏನು ಮಾಡೋದಪ್ಪ ಇವತ್ತು ಕೆಲಸಕ್ಕೆ ಹೆಂಗೆ ಮಾಡೋಣ? ನನಗೆ ಕೆಲಸಕ್ಕೆ ಹೋಗ್ಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಏನು ಮಾಡೋದು ಏನೋ ಎತ್ತ ಅಮ್ಮಂಗೆ ಆಗ್ಬಿಟ್ಟೈತೆ ನನಗಂತೂ. ಹೋಗತ್ತ ಹಂಗೆ ಹಿಂಗಾಗಲ್ಲ. ಯಾಕೋ ಹೊಟ್ಟೆ ನೋಯ್ತಾಯ್ತೆ. ಸ್ವಾತಿ ಏನಾಯ್ತು? ಜೀವಿತ ಅಂಬದೇ ಬರುತ್ತೆ ನನಗಂತೂ ಆಗ್ಲಲ್ಲ ಬಾಯಿಗೆ ಹೋಗತ್ತೆ. ಜೀವಿತ ಅಂದ. ಯಾಕೆ ಹೊಟ್ಟೆ ನೋಯ್ತೈತಪ್ಪ ಅವಾಗಿಂದಲೂ. ಅದಕ್ಕೆ ಮಾಮ ಎಳ್ಳೀರು ಕಿತ್ಕೊಬತ್ತೀನಿ ಅಂತ ಹೋಗ್ತೈತೆ. ಹೋಗೈತೆ ಹೊಟ್ಟೆ ನೋಯ್ತೈತೆ ಹಂಗೆ ಹೋಗತ್ತ. ನನಗಂತೂ ಹೊಟ್ಟೆ ನೋವಿ ತಡ್ಕೊಂಬಕ್ಕಾಗಲ್ಲಪ್ಪ. ನೀನು ಏನನ್ನು ಹೊಟ್ಟೆ ನೋವಿ ತಡ್ಕೊಂಬಕ್ಕಾಗಲ್ಲ ನನಗೆ. ಏಪ್ಪ ಸಖತ್ತು ಹೊಟ್ಟೆಗೆ ಒಂಥರ ಹಿಂಡ್ದಂಗೆ ಆಗುತ್ತೆ. ಈಟಿ ಕಣೆ ಬಿಸಿಲು ಜಾಸ್ತಿ ಐತಲ್ಲ, ಅದಕ್ಕೆ ಎಳ್ಳೀರು ಕುಡಿದ್ರೆ ಸರಿ ಆಗುತ್ತೆ ಬಿಡು. ಕೆಲ್ಸಕ್ಕೆ ಹೋಗ್ಬಿಡ ಅಂತ ಬಿಡ್ಕೊಂತೀನಿ. ನೀನು ಏನಾನ ಒಂದು ಆದಾಗಲಿ ಏನು ನಿನ್ನ ದುಡಿಯೋದೆ ನಾವು ಉಂಬೋದು ಏನು ಮಾಡೋಕ್ಕಾಗುತ್ತೆ? ನೆಮ್ಮದಿ ಬೇಕು, ಫಸ್ಟು ಆರೋಗ್ಯ ಬೇಕು. ನಾನು ದುಡಿಬೇಕು ಅಂತಂದರೆ ಮತ್ತು ಇನ್ನೇನು ಮಾಡೋಣ? ನಾವು ದುಡಿಬೇಕು, ಚೆನ್ನಾಗಿರ್ಬೇಕು ಅಂತ ಹೋಗ್ತೀವಪ್ಪ. ಹೋಗ್ತೀನಿ. ನಾನು ಏನೇ ಬರಬಾರದು ಕಷ್ಟ ಬರಲಿ ನಾನು ಹೋಗ್ತೀನಪ್ಪ. ನಾನು ಕೆಲ್ಸಕ್ಕೆ ಮಾತ್ರ ಹೋಗ್ದಂಗಂತೂ ಇರಲ್ಲ. ನಾನು ಹೋಗ್ಬೇಕು, ನಾನು ದುಡ್ಕೊಂಡು ತಿನ್ನಬೇಕು. ಹೋಗ್ಬೇಕು, ದುಡಿದ್ರೆ ಮಾತ್ರ ಆಗೋದು. ಏನೇ ತಮಕ್ಕಾಗಲಿ ಏನೇ ಮಾಡೋಕ್ಕಾಗಲಿ ದುಡಿದ್ರೆ ಮಾತ್ರ ಆಗುತ್ತೆ. ದುಡಿಲಿಲ್ಲ ಅಂತಂದರೆ ಏನು ಮಾಡೋಕ್ಕೂ ಆಗಲ್ಲ. ನಾವೇನೇ ಮಾಡೋಕ್ಕಾಗಲ್ಲ. ಆದಾಯ ನಮ್ಗಿನ್ನು ಯಾತ್ರಾಗ ಬರಂಗೈತೆ ಹೇಳಪ್ಪ. ನೀನು ಒಬ್ಬ ದುಡಿಯೋದು ಯಾತಕ್ಕಾಗುತ್ತೆ? ನಮ್ಮ ಮಾಮ ದುಡಿಯೋದು ಯಾತನ ತಾಂಬರುತ್ತೆ ಎಲ್ಲ ನಮ್ಮ ಮಾಮಂತ ಕೈ ಒಡ್ಡಾಗ್ಲಲ್ಲ ಇಸ್ಕೊಂಬಕ್ಕಾಗುತ್ತೆ. ಕೊಡ್ಮಮ್ಮ ಅಂತ. ನನ್ನ ಖರ್ಚಿಗೆ ಹೋದ್ರೂ ನಿಂದು ಉಳಿತೈತೆ ಎಂಬತ್ತಕ್ಕೋಸ್ಕರ. ಅದೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ನೀನು. ಬಿಡು, 25,000 5,000 ಖರ್ಚಾಗ್ಲೇಳು. ಇನ್ನು 20,000 ಉಳಿಲೇಳು. ಒಂದು 25,000 ಕೊಡ್ತೀವಿ ಅಂತ ಹೇಳವ್ರೆ. ಈ ತಿಂಗಳು 1ನೇ ತಾರೀಕು ಸಿಗುತ್ತೆ ಸಂಬಳ. ಏನು ಬಿಡು, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಆರೋಗ್ಯನೇ ಇಲ್ಲ ಅಂದಮೇಲೆ ಆಸ್ಪತ್ರೆಗೆ ತಗೊಂಡೋಗಿ ಇಕ್ಕಿರು ಹೋಗಲ್ವಿ? ಅಲ್ಲಿ ದುಡ್ದಿರೋದೇ ಇಲ್ಲನ? ಆಗ ಆಸ್ಪತ್ರೆಗೆ ಇಕ್ಕೋದು ಒಂದೇ, ಅಲ್ಲಿಗೆ ಬರುತ್ತೆ. ಏನು ಬೇಡ, ಕೆಲ್ಸಕ್ಕೆ ಹೋಗ್ಬೇಡ, ನೀನು ಸುಮ್ಮನೆ ಬಿದ್ದಿರೋದು ಕಲಿ. ಇಲ್ಲೂ ತಂದು ತರಬೇಡ, ನನಗೆ ಇಲ್ಲಿ ಹೇಳಿರ್ತೀನಿ. ಇಲ್ಲ, ನಾನು ಕೆಲಸ ಮಾತ್ರ ಬಿಡಲ್ಲಪ್ಪ. ಎಂತ ನಾವಾದ್ರೂ ಬಿಡಿ, ನಾನು ಮಾಡ್ತೀನಿ. ನನಗೆ ದೇವ್ರ ಇದ್ದ ನಾನು ಕಾಪಾಡ್ತಾನೆ. ಬೇಡ ಅಂದರೆ ಕೇಳಬೇಕು ಅಷ್ಟೇ. ಸತಿ ನಾನು ಹೇಳ್ತಾ ಇರೋದೇನು, ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ. ಏನು 9 ತಿಂಗಳವರೆಗೂ ಹೋದರೆ ನನಗೆ ಪೇಮೆಂಟ್ ಬರುತ್ತೆ. ಪೇಮೆಂಟ್ ಏನು ಈ ಅಪ್ಪ ಇವಾಗ ನಿನಗೆ ಏನು ಅತ್ಯಾಸೆ ಬಂದುಬಿಟ್ಟೈತೆ ಅಂತಂದರೆ ನಿಜವಾಗ್ಲೂ ಸಖತ್ತು ಅತ್ಯಾಸೆ ಬಂದುಬಿಟ್ಟೈತೆ. ಹೋಗ್ಬೇಡ ಅಂದರೆ ಹೋಗ್ಬೇಡ ಅಷ್ಟೇ. ಹೇಳ್ದಂಗೆ ಕೇಳು. ಯಾಕೆ ಎಲ್ಲ ಮಚ್ಚಿಕ್ಕಿ ಎಲ್ಲಿಕ್ಕಿದೆಯಾ ಪಾಪ? ಸಿಗಲಿಲ್ಲ ಕಣ. ಅಲ್ಲೆಲ್ಲ ಇಕ್ಕಿದ್ದೆ ನೋಡಪ್ಪ. ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳು ಇವಳಿಗೆ. ಹೋಗ್ಕೊಡ್ದು ಅಂದರೆ ಹೋಗ್ಕೊಡ್ದು. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನಾನು ತಿರ್ಗಿ ಹೆಚ್ಚಾಗಿ ಮಾತಾಡಲ್ಲ ಬಿಡ. ಮತ್ತು ಯಾಕೆ ನಾವು ಹೊರಟು ಆಗಲ್ಲ. ಈಟ್ ಬೇರೆ ಅಲ್ಲ, ಈ ಬಿಸಿಲು ಜಾಸ್ತಿ ಹತ್ಕೂ ನೀವು ಈಗ ಮಾಮೂಲಿ ಮನಸ್ಸು ಹೇಗಿದ್ರೆ ಬಿಡಪ್ಪ ಅಂತ ಹೋಗ್ಲಿ ಅನ್ಬೋದಾಗಿತ್ತು. ನೀನು ಇಂಥ ಟೈಮ್ನಾಗೆ ಹೋಗ್ಬಾರ್ದು ಕಣಮ್ಮ. ಬಿಸಿಲು ಜಾಸ್ತಿ, ಪ್ರೆಗ್ನೆಂಟ್ ಬೇರೆ ಇದೆಯಲ್ಲ, ಅದಕ್ಕಾಗಿಯಾ. ಬೇಡಪ್ಪ, ಬೇಡ ಅಂದ್ರೆ ಬೇಡ ಅಷ್ಟೇ. ನೀನು ಹೋಗಿದ್ದೀಯ ಅಂದರೆ ಸ್ವತೆ ನಾನಂತೂ ನೀನು ಮಾತಾಡ್ಸಲ್ಲ ನೋಡಿ, ಹೇಳಿರ್ತೀನಿ. ಬೇಡ ಅಂತ ಹೇಳ್ತಾ ಇರೋದು. ನೀನೀಗ ನೀನು ಚೆನ್ನಾಗಿದ್ದರೆ ನೀನು ಹೋಗಮ್ಮ ಅಂತ ನಾನೇ ಹೇಳ್ತಿದ್ದೆ. ನೀನು ಕುತ್ಕೋಬೇಡ, ದುಡ್ಕೊಂಡು ತಿಮ್ಮನ. ಇಷ್ಟು ದಿವಸ ಅಂತೂ ನಮ್ಮ ಜೀವನ ಹಿಂಗಾಯಿತು. ಇನ್ಮೇಲೆ ನಾವು ದುಡ್ಕೊಂಡು ಚೆನ್ನಾಗಿರೋಣ ಅಂತ ಹೇಳ್ತಿದ್ದೆ. ಇವಾಗ ಇಂಥ ಪರಿಸ್ಥಿತಿ ಬಂದೈತೆ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು.
ನೀನು ಅದನ್ನೇ ಇದು ಮಾಡ್ಕೊಂಡು ನಾನು ದುಡಿಬೇಕು ಅಂತ ಹೋದ್ರೆ ಹಾಸ್ಪಿಟ್ಲಿಗೆ ಇಕ್ಕಿದ್ರೆ ಇನ್ನು ನೀನು ದುಡಿಯೋದಕ್ಕಿಂತ ಹೆಚ್ಚಾಗಿ ಸಾಲನೇ ಮಾಡ್ಕೋಬೇಕಾಗುತ್ತೆ ಸ್ವಾತಿ. ಅದನ್ನ ಅರ್ಥ ಮಾಡ್ಕೊ ನೀನು. ಈಗ ನಾವು ದುಡಿಯೋದಕ್ಕಿಂತ ಹೆಚ್ಚಾಗಿ ಸಾಲನೇ ಮಾಡಿ ಹಾಳಾಗಿ ಹೋಗ್ಬೇಕಾಗುತ್ತೆ. ಆಮೇಲೆ ಹೇಳೋದು ನೀನು ಅರ್ಥ ಮಾಡ್ಕೊಂಬಿಲ್ಲ ಅಂದ್ರೆ ಇವತ್ತಿಂದ ಹೋಗ್ಕೊಡ್ದು. ನೀನು ಏನಾನ ನಾನು ಕೆಲ್ಸಕ್ಕೆ ಹೋಗಿದೀಯ ಅಂತಂದ್ರೆ ನಾನೇನು ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ನೀನು ಮಾಡೋದು ಬೇಡ, ನಾವು ಉಂಬೋದು ಬೇಡ. ನಾನು ಹೋಗ್ತೀನಿ, ನಾನೇ ಹೋಗಲ್ಲ, ನೀನೇ ಹೋಗ್ಬಿಡು ಅಷ್ಟೇ. ನಾನೇ ಮನೆಯಾಗಿರ್ತೀನಿ, ಗಂಡ್ಸಾಗತ್ತ ಬಿಡ ಮತ್ತೆ. ಬಿಡ ಪಾಪ, ಹೇಳಿದ್ಯಲ್ಲ ಬಿಡು, ಸುಮ್ಮನೆ ಯಾಕೆ ಬಾಯ್ ಮಾಡ್ತೀವಿ, ಸುಮ್ಮನಿರಮ್ಮ, ಹೋಗ್ಬೇಡ, ಸುಮ್ಮನಿರು. ಏನು ಇವಾಗ ಚೆನ್ನಾಗಿಲ್ದಂಗೆ ಆಗುತ್ತಲ್ಲಮ್ಮ, ಅದಕ್ಕಾಗಿ ಹೇಳೋದು. ಈಗ ಹೆಂಗ ಚೆನ್ನಾಗಿರ್ಲಿ ಎಂಬ ಒಂದು ಕಾರಣಕ್ಕೋಸ್ಕರ ಹೇಳ್ತಾರೆ ಅಷ್ಟೇ. ನೀನು ಮಾಡೋಕ್ಕಾಗುತ್ತೆ ಬಿಡ ಮತ್ತೆ. ಅಲ್ಲ ಕಣ್ಮಮ್ಮ, ನಾನು ಕುತ್ಕೊಂಡಿದ್ರೆ ಹಂಗಾಗುತ್ತೆ ಈಗಲೇ. ಈಗಲೇ ಕುತ್ಕೊಂಡಿದ್ರೆ ಇನ್ನು ಮುಂದೆ ಈಗ 9 ತಿಂಗಳು ತಕ್ಕ ಹೋದ್ರೆ ಆಮೇಲೆ ಡೆಲಿವರಿ ಆದಮೇಲೆ ಮಕ್ಕಳು ದೊಡ್ಡ ಆವಾಗ ತಕ್ಕ ಹೋಗೋಕ್ಕಾಗಲ್ಲ. ಒಂದು 2-3 ವರ್ಷದ ಹುಡುಗರು ಆಗೋ ತಕ್ಕ ನಾವೆಲ್ಲೂ ಹೋಗೋಕ್ಕಾಗಲ್ಲಪ್ಪ. ಅದಕ್ಕೇ ನಾನು ಏನೋ ಒಂದು ಮಾಡೋಣ ದುಡ್ಕೊಂಡು ಇಕ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಏನಾದರೂ ಮನೆಯಾಗೆ ಏನೋ ಬಟ್ಟೆ ಗಿಟ್ಟೆ ಹೊಲಿಯೋಕೆ ಮಿಷಿನ್ ತಗೊಂಬೋದು, ಕಲಿಯೋದು, ಏನೋ ಒಂದು ಮಾಡ್ಕೊಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ದುಡ್ಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ವಲ್ಲ ಮಾಮ, ಏನು ಮಾಡೋಕ್ಕಾಗಲ್ಲ. ದುಡ್ಡಿಲ್ಲ ಅಂದ್ರೆ ದುಡ್ಡು ಇಕ್ಕೊಂಡಿದ್ರೆ ಮಾತ್ರ ಏನೋ ನಾನು ಮಾಡ್ಬೋದು. ನಮ್ಮ ಕೈಯಾಗ ದುಡ್ಡಿಲ್ಲ ಅಂದರೆ ಏನು ತಿಪ್ಪಲ್ ರಾಗ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ. ಸಾಲ ಮಾಡ್ಬೋದು. ಸಾಲ ಮಾಡಿದ್ರೆ ಅದು ಆಮೇಲೆ ಅನುಭವ ಏನು ಅಂತ ಅದೊಂದು ಕ್ಷಣ ಖುಷಿ ಕೊಡುತ್ತೆ. ಆಮೇಲೆ ಸಾಲ ಮಾಡಿ ನಾವೆಲ್ಲ ಅಲ್ಲೇ ನೋಡ್ಕೊಬಿಟ್ಟಿದ್ದೀವಿ, ನಾನೆಲ್ಲ ಅನುಭವಿಸಿದ್ದೀನಿ, ಚೆನ್ನಾಗಿ ಅನುಭವ ಆಗೈತೆ ನನಗೆ. ದುಡ್ದಿರೋ ಮಾತ್ರ ಏನೋ ಒಂದು ಸಾಧನೆ ಮಾಡ್ಬೋದು. ದುಡಿಲಿಲ್ಲ ಅಂತಂದ್ರೆ ನಮ್ಮಪ್ಪ ನಾಣೆ ನನಗೆ ಏನು ಮಾಡೋಕ್ಕಾಗಲ್ಲ ಕಣ್ಮಮ್ಮ. ಅದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದುಡಿಲಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಅದಕ್ಕೆ ನಾನು ದುಡಿಬೇಕು ಅಂತ ನನಗೆ ಬಂದುಬಿಟ್ಟೈತೆ. ಅದಕ್ಕೆ ನಾನು ಹೋಗ್ತೀನಿ ಕಣ್ಮಮ್ಮ ಅಂದ್ರೆ ಕೇಳಲ್ಲ. ಏನು ಸ್ವಲ್ಪ ಹೊಟ್ಟೆ ನೋಯ್ತೈತೆ ಅಷ್ಟೇ, ಏನು ಜಾಸ್ತಿ ಏನು ನೋಯ್ತಿಲ್ಲ, ಸ್ವಲ್ಪ ನೋಯ್ತೈತೆ ಅಷ್ಟೇ. ಸ್ವಲ್ಪ ನೋಯ್ತೈತೆ, ಹೇಳೋದು ಕಷ್ಟ, ಸ್ವಲ್ಪ ಹೊಟ್ಟೆ ನೋಯ್ತೈತೆ ಅಂತ ಇವರಿಗೆ. ಸ್ವಾತಿ, ನನ್ನ ಮಾತು ನೀನು ಮೀರೋಗಿದ್ದೀಯ ಅಂದರೆ ಅಷ್ಟೇ. ನಾನು ಹೇಳ್ದಂಗೆ ಕೇಳು. ಏನಾನ ಹೆಚ್ಚು ಕಡಿಮೆ ಆತಂತಂದರೆ ನೀನು ಅನುಭವಿಸ್ತೀಯಾ, ನಾನು ಕೆಲಸ ಬಿಡಬೇಕಾಗುತ್ತೆ. ಕೆಲಸ ಬಿಟ್ಟು ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಹಾಸ್ಪಿಟ್ಲಿಗೆ ದುಡ್ಡು ಇಕ್ಬೇಕಾಗುತ್ತೆ. ಅದನ್ನೆಲ್ಲ ಲೆಕ್ಕಾಚಾರ ಹಾಕಿ ನೀನು ದುಡಿಯೋದು ಎಲ್ಲಿಗೆ ಬರ್ತೈತಿ ಅಂತ ನೀನು ಫಸ್ಟ್ ಯೋಚನೆ ಮಾಡು. ನೀನು ತಿಳುವಳಿಕೆ ಇರೋಳಾಗಿದ್ರೆ ನೀನು ಯೋಚನೆ ಮಾಡ್ತಿದ್ದೆ ಸ್ವಾತಿ. ನಿನಗೆ ತಿಳುವಳಿಕೆ ಇಲ್ಲ. ನಾನು ದುಡಿಬೇಕು ಅಂಬದು ಬಂದ್ಬಿಟ್ಟೈತಿ. ಅದನ್ನೆಲ್ಲ ಬಿಟ್ಟಾಕು. ಇವಾಗ ನೀನು ಮಾಮೂಲಿ ಆಗಿದ್ದರೆ ನೀನು ಎಷ್ಟು ದುಡಿದ್ರು, ನೀನು ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ದುಡಿದ್ರು ನಾನೇನು ಬಾರಮ್ಮ ಮನೆಗೆ ಅಂತ ಕರೀತಿರ್ಲಿಲ್ಲ. ನೀನು ಬೆಳಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 8 ಗಂಟೆ ತನಕ ದುಡ್ಕೊಂಬ. ನಾನು ಬೇಡ ಅಂತಿರ್ಲಿಲ್ಲ. ಬಿಡು, ದುಡಿಲ್ಲವಳು, ನನ್ನ ಹೆಂಡ್ತಿ ದುಡಿತಾಳೆ, ಕಷ್ಟಪಟ್ಟು ಕಷ್ಟಜೀವಿ ಅಂತ ಸುಮ್ಮನೆ ಆಗ್ತಿದ್ದೆ. ಆದರೆ ನೀನು ಇಂಥ ಸಮಯದಾಗ ಬೇಡ ಅಂತ ಹೇಳಿದ್ದ ಅರ್ಥ ಮಾಡ್ಕೊ. ನಾನು ಅವತ್ತು ಹೇಳಿದ್ದೀನಿ ಬೇಡ ಕಣ್ ಸ್ವಾತಿ, ಬೇಡ ಕಣೆ, ಬೇಡ ಅಂತ ನಾನು ಅವತ್ತಿಂದಲೂ ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಅರ್ಥನೇ ಮಾಡ್ಕೊಂಬಂಗಿಲ್ಲ ಅಂದಮೇಲೆ ನಾನು ಹೆಂಗೆ ಹೇಳೋನು ಹೇಳು ಸ್ವಾತಿ, ಹೆಂಗೆ ಹೇಳ್ಬೇಕು ನಿನಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ಗೆ ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಾ ಇರೋದು ಏನಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಬಿಡ ಅತ್ತ, ಬಾಯ್ ಮಾಡಿಬಿಡ, ಸುಮ್ಮನಿರಮ್ಮ ಅತ್ತ. ನೀನು ಅವ್ನು ಹೇಳಿದ್ ಕರ್ಕೊಂಡು ನೀನು ಸುಮ್ಮನಿರೋದು ಕಲಿ. ನಾನು ಸುಮ್ಮನೆ ಇರಲ್ಲಪ್ಪ, ನಾನು ಹೋಗ್ತೀನಿ. ನಾನು ದುಡ್ಡು ಇಕ್ಕೊಂಡು ಈಗ ಮುಂದೆ ಆಮೇಲೆ ಈಗ ಮಕ್ಕಳೊಂದು ವರ್ಷವಾದ್ರೂ ಬಿಟ್ಟು ಹೋಗೋಕ್ಕಾಗಲ್ಲ. ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. 1 ವರ್ಷದ ಮಕ್ಕಳಾದ್ರೂ ನೋಡ್ಕೋಬೇಕು. ಅವ್ರು ಸ್ಕೂಲ್ಗೆ ಹೋಗಿ ಅವ್ರಿಗೆಲ್ಲನ ತಿಳುವಳಿಕೆ ಬರೋವರೆಗೂ ಬಿಟ್ಟು ಹೋಗೋಕ್ಕಂತೂ ಆಗಲ್ಲ. ತೀರಾ ಒಂದು 3 ವರ್ಷದವಾದರೆ ಆಮೇಲೆ ಬೇಕಾದರೆ ಹೆಂಗೋ ಗಾರ್ಮೆಂಟ್ಸ್ಗೆ ಕರ್ಕೊಂಡೋಗಿ ನಾನು ಹೋಗ್ತೀನಲ್ಲ ಕೆಲಸಕ್ಕೆ, ಅಲ್ಲೇ ಬಿಟ್ಟು ಬೇಕಾದರೆ ನಾವು ಕೆಲಸ ಮಾಡ್ಕೋಬೋದು. ಒಂದು 3 ವರ್ಷದ ಮಕ್ಕಳಂತ ಆಗಬೇಕು. ಅಲ್ಲೇವರೆಗೂ ಏನು ಮಾಡೋಣ, 1 ವರ್ಷದ ಮಕ್ಕಳಾದರೆ ಆಮೇಲೆ ನಾನೇನಾದ್ರು ಮಿಷಿನ್ ತಗೊಂಡು ಮನೆಗೆ 2 ವರ್ಷ ಹೆಂಗೆ ಟೈಮ್ ವೇಸ್ಟ್ ಮಾಡೋಣ, ಅದನ್ನೆಲ್ಲ ಲೆಕ್ಕ ಹಾಕ್ಯಂತೀನಿ. ಅಯ್ಯಪ್ಪ, ನೀನು ಹಿಂಗೆಲ್ಲ ಲೆಕ್ಕ ಹಾಕ್ಯಂಡ್ರೆ ಹೆಂಗೆ ಸ್ವಾತಿ? ಏನು ಲೆಕ್ಕ ಹಾಕ್ತಿದ್ದು? ಇಂಥ ಬುದ್ಧಿ ನಿನಗೆ ಎಲ್ಲಿಂದ ಬಂತು ಅನ್ನಿಸ್ತೈತೆ ನನಗೆ. ಹೋಗು. ಅಲ್ಲ, ಇಂಥ ಬುದ್ಧಿ ಎಲ್ಲಿಂದ ಬಂತು ನಿನಗೆ? ಯಾಕಿಂತ ಬುದ್ಧಿ ಕಲ್ತಿದ್ಯಾ? ಯಪ್ಪ ಇಷ್ಟೊಂದು. ಮತ್ತೆ ಅಯ್ಯೋ, ನಾವೆಲ್ಲ ಅನುಭವಿಸಿರೋದಕ್ಕೆ ಕಣಪ್ಪ. ನಮ್ಮಪ್ಪ ನಮ್ಮಮ್ಮ ಇವತ್ತು ದುಡಿಯೋದಕ್ಕೆ ತಾನೇ ಏನೋ ಒಂದು 4 ಕಾಸು ಸಿಕ್ಕೊಂಡಿರೋದು. ದುಡಿಯಾರ್ತಾಗೆ ದುಡ್ಡಿರೋದು, ದುಡಿದಿಲ್ತಾಗ ಯಾರ್ತಾಗೂ ದುಡ್ಡಿರಲ್ಲ. ಬರೀ ಸಾಲ ಮಾಡೋದು, ಅಲ್ಲೂ ಇಲ್ಲೂ ಕಳೆಯೋದು, ಅದೇ ಬುದ್ಧಿ. ಈಗ ದುಡಿತಿರ್ತಾರಲ್ಲ, ಏನಾದರೂ ಒಂದು ಕಷ್ಟಪಟ್ಟು ಬಿಸ್ನೆಸ್ ಮಾಡೋದು. ದುಡಿಬೇಕಾದ್ರೆ ಕಷ್ಟಪಟ್ಟು ದುಡಿಯೋದಲ್ಲ, ಅವ್ರು ತಲೆ ಉಪಯೋಗಿಸಿ ದುಡಿಯೋ ಅಂತ ಇರ್ತಾರೆ. ಒಟ್ಟಿನಲ್ಲಿ ದುಡಿತಾ ಇರಬೇಕು, ನಮ್ಮ ಕೆಲಸ ನಾವು ಮಾಡ್ಕೊತಾ ಇರಬೇಕು. ಒಂದು ಬಿಸ್ನೆಸ್ಸೇ ಆಗಲಿ ಹೇಳಿ, ಅದು ಮಾಡ್ದಲೇ ಯಾವುದೂ ಬರಲ್ಲ. ಒಟ್ಟಿನಲ್ಲಿ ದುಡಿಬೇಕು. ದುಡಿಯಾರ್ತಾಗೆ ದುಡ್ಡಿರೋದು, ದುಡಿದಿಲ್ದಾರ್ತಾಗ ಯಾರ್ತಾಗೂ ಇರಲ್ಲ. ನನಗೆ ಅದಕ್ಕೆ ಅದು ಬಂದ್ಬಿಟ್ಟೈತೆ, ಅನುಭವ ಆಗ್ಬಿಟ್ಟೈತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಈ ಬೇರೆನೇ ನೀನು ಕೆಲ್ಸಕ್ಕೆ ಹೋಗ್ಬೇಡ ಅಂತ ವಾದ. ಆದರೆ ನನಗೆ ಹೋಗಲಿಲ್ಲ ಅಂದರೆ ನನಗೆ ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗ್ತೈತೆ. ದುಡಿಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅನ್ನಿಸ್ತೈತೆ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.